ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳೋದಿಷ್ಟೇ ಮಕ್ಕಳೇ, ಟೆನ್ಷನ್ ತೊಗೊಬೇಡಿ, ಸ್ಟ್ರೆಸ್ ತೊಗೊಬೇಡಿ. ಸೊ ನಿಮ್ಗೆ ಏನೇನು ಕೇಳಿದಿರೋ ಅಗೇನ್ ಐ ಅಪ್ಲೋಡೆಡ್ ಒಂದು 4 hours ಬ್ಯಾಕ್. ಐ ಅಪ್ಲೋಡ್ ಆಲ್ ಡಿರೈವೇಷನ್ಸ್ ಇನ್ ಒನ್ ಶಾಟ್. ನಂತರ ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಟಾಪ್ 10 ನ್ಯೂಮರಿಕಲ್ಸ್ ಕೊಡಿ, ಅಷ್ಟೇ ಕೊಡಿ ನೀವು ಅಂದ. ಮಕ್ಕಳೇ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಕಣೋ. ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಐಲ್ ಗಿವ್ 10 ನ್ಯೂಮರಿಕಲ್ಸ್ ಅಂಡ್ ಸೇಮ್ 10 ನ್ಯೂಮರಿಕಲ್ ಕಮ್ಸ್ ಇನ್ ದ ಎಕ್ಸಾಮ್. ವೆರಿ ವೆರಿ ಡಿಫಿಕಲ್ಟ್. ಬಟ್ ಐ ಹ್ಯಾವ್ ಚೂಸನ್ ಟಾಪ್ 12 ನ್ಯೂಮರಿಕಲ್ಸ್ ಆ್ಯಂಡ್ ಪ್ರತಿಯೊಂದಕ್ಕೂ ನಾನು ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ನೀವು ಹೇಳ್ದಂಗೆ ಫಾರ್ಮುಲಾ ರಿವಿಷನ್ನು ಮಾಡ್ತೀನಿ. ಅರ್ಥ ಆಯ್ತಾ? ನೀವು ಏನೇನು ಬೇಕೋ ಎಲ್ಲ ಬರ್ತಾ ಇದೆ. ನಾನು ಇಷ್ಟೇ ಕೇಳೋದು, ಎಕ್ಸಾಮ್ ಬಗ್ಗೆ ಸ್ಟ್ರೆಸ್ ತೊಗೊಬೇಡಿ. ನಾಳೆ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ನಾನು ನಾಳೆ ಎಕ್ಸಾಮ್ ಸೆಂಟ್ರಿಗೆ ಬರ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರು ಮೈಸೂರು ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ವಾಟ್ಸಪ್ಪಲ್ಲಿ ಆಲ್ರೆಡಿ ಮಹಾರಾಣಿ PU ಕಾಲೇಜವರು ತುಂಬಾ ಓಟ್ ಮಾಡಿ ಬಿಸಾಕಿದ್ದಾರೆ. ಮೋರ್ ದೆನ್ 1500 ಓಟ್ ಇದೆ. ಸೊ ಐ ಸಿ ಯು ದೇರ್ ಮಕ್ಕಳು ಟುಮಾರೋ. ಆ್ಯಂಡ್ ಸೊ ಟೆನ್ಷನ್ ತೊಗೊಬೇಡಿ, ಆರಾಮಾಗಿರಿ. ಸೊ ಈಸಿಯಾಗಿ ಮಾಡ್ತೀರಾ. ಅರ್ಥ ಆಯ್ತಾ? ಸಾರಿ, ಬಿಫೋರ್ ರಿವಿಷನ್ ಐ ಕೇಮ್ ಆಫ್ ಇಯರ್. ಫಸ್ಟ್ ರಿವಿಷನ್ ಮಾಡ್ಬೇಡ. ಓಕೆ. ಸೊ ಇಲ್ಲೇನು ಗೊತ್ತಾ ಮಕ್ಕಳೇ, ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಬಿಫೋರ್ ಐ ಸ್ಟಾರ್ಟ್. ಸೊ ನಾನು ಎಲ್ಲ ಚಾಪ್ಟರ್ದು ನೋಡಿ ಇನ್ನೊಂದು ಹೇಳ್ತಾ ಇದ್ದೀನಿ. ನಾನು ಪ್ರತಿಯೊಂದು ಚಾಪ್ಟರ್ದು ನ್ಯೂಮರಿಕಲ್ಸ್ನ ಒನ್ ಶಾಟ್ ಮಾಡಿದ್ದೀನಿ. ಪ್ರತಿಯೊಂದು ಚಾಪ್ಟರ್. ವೇವ್ ಆಪ್ಟಿಕ್ಸ್ ಈ ವರ್ಷ ಮಾಡಿಲ್ಲ. 2023, 2022 ಎಲ್ಲ ಬರೀ ವೇವ್ ಆಪ್ಟಿಕ್ಸ್ ಕ್ವಶನ್ ಬರ್ತಾ ಇತ್ತು. ಸೊ 2023 ವಿಡಿಯೋ ಅಲಾಂಗ್ ವಿತ್ ಫಾರ್ಮುಲಾ ಒಂದು ಎಕ್ಸ್ಪ್ಲನೇಷನ್ ಇದೆ, ಒಂದು ವಿಡಿಯೋ. ಐ ಥಿಂಕ್ ಇಟ್ ವಿಲ್ ಟೇಕ್ 45 minutes ಫಾರ್ ಯು. 4-5 ಕ್ವಶನ್ ಟೀಚ್ ಮಾಡಿದ್ದೀನಿ, ಅಷ್ಟು ಸಾಕು. ಸೊ ಎಲ್ಲ ಚಾಪ್ಟರ್ದು ಇನ್ಕ್ಲೂಡಿಂಗ್ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ನ ಐ ವಿಲ್ ಗಿವ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವೇನು ಮಾಡ್ತೀರ, ದಯವಿಟ್ಟು ಯಾವುದಾದ್ರೂ 3 ಚಾಪ್ಟರ್ಸ್ ತೊಗೊಂಡು 100% ಕಂಪ್ಲೀಟ್ ಮಾಡಿ ಮಕ್ಕಳೇ. ಅರ್ಥ ಆಯ್ತಾ? ಸ್ಪೆಷಲಿ ಆಲ್ಟರ್ನೇಟಿಂಗ್ ಕರೆಂಟ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ. ಅದಾದಮೇಲೆ ನಿಮಗೆ ಬೇರೆದು ವೇವ್ ಆಪ್ಟಿಕ್ಸ್ ಲಾಸ್ಟ್ ಪ್ರಿಫರೆನ್ಸ್ ಕೊಡಿ, ಪರವಾಗಿಲ್ಲ. ಬಟ್ ನೋಡ್ಕೊಳ್ಳಿ, ವೇವ್ ಆಪ್ಟಿಕ್ಸ್ ಹೇಳೋಕ್ಕಾಗೋದಿಲ್ಲ, ಏನು ಟಫ್ ಅಂತ ಅವ್ರು ಡಿಫ್ರೆಂಟಾಗಿ ಕೇಳ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ವೇವ್ ಆಪ್ಟಿಕ್ಸು ಪ್ರತಿಯೊಂದು ವೇವ್ ಆಪ್ಟಿಕ್ಸ್ ಎಲೆಕ್ಟ್ರಿಸಿಟಿ ಎಲ್ಲ ಕೊಟ್ಟಿರ್ತೀನಿ. ಯಾವುದಾದ್ರೂ 3 ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಬಂದು ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ IRMS I0/√2 ಇವೆಲ್ಲ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ನೋಡುವ ಇಷ್ಟೇ ಫಾರ್ಮುಲಾ. XL = ωL, X = 1/ωc 2πfc. LCR ಸರ್ಕ್ಯೂಟಲ್ಲಿ ಇಂಪಿಡೆನ್ಸ್ Z = XC - XL ಪ್ಲಸ್ R². ಅದಾದಮೇಲೆ tan phi = ಮಾಡ್ಯುಲಸ್ ಆಫ್ XC - XL or XL - XC ಡಿವೈಡ್ ಬೈ R. ರೆಸೊನೆನ್ಸ್ ಕಂಡೀಷನ್ ಗೊತ್ತಿರಬೇಕು ಮಕ್ಕಳೇ ನಿಮಗೆ. ವಾಟ್ ಈಸ್ ಹ್ಯಾಪನ್ F0 = 1/2π√LC. ಇಷ್ಟೇ ಕಂಡ್ರೋ. ಅವ್ರು ಏನು ಮಾಡ್ತಾರೆ ಎಕ್ಸಾಮಲ್ಲಿ ಗೊತ್ತಾ, ಯಾವುದನ್ನೋ ಒಂದು ಕೊಟ್ಟು ಯಾವುದನ್ನೋ ಒಂದು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ದೇ ವಿಲ್ ಗಿವ್ ಯು ಮೋಸ್ಟ್ ಆಫ್ ದ ಕ್ವಶನ್. ನಾನು ನೋಡ್ದಂಗೆ ಅವರು ನಿಮಗೆ C ಕೊಟ್ಟಿರ್ತಾರೆ. ಯು ಹ್ಯಾವ್ ಟು C ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ XC. ಆರ್ ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ನಿಮಗೆ XC ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಫೈಂಡ್ ದ C. ಆ್ಯಂಡ್ ಸಮ್ ಟೈಮ್ XC ಡೈರೆಕ್ಟಾಗಿ ಕೊಡೋದಿಲ್ಲ. ಅವ್ರು ನಿಮ್ಗೆ ಆ್ಯಂಗಲ್ ಕೊಡ್ತಾರೆ, 30 ಡಿಗ್ರಿ ಅಂತ ಆ್ಯಂಗಲ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ tan phi ಅಲ್ವಾ, ಇಲ್ಲಿ 30 ಡಿಗ್ರಿ ಅಂತ ಕೊಡ್ತಾರೆ. ದೆನ್ ದೇ ವಿಲ್ ಸೇ ಇಟ್ ಈಸ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಅಂದ್ಬಿಟ್ಟು XL ಇರೋದಿಲ್ಲ. ಸೊ XC/R ಇರುತ್ತೆ. ಅರ್ಥ ಆಯ್ತಾ? R ಕೊಟ್ಟಿರ್ತಾರೆ. ದೆನ್ ದೇ ಗೇವ್ ದ ಆ್ಯಂಗಲ್ ಫಾರ್ ಯು, ದೇ ಗೇವ್ ದ R ಆ್ಯಂಡ್ ಯು ನೀಡ್ ಟು ಫೈಂಡ್ XC, ದೆನ್ ಯು ಹ್ಯಾವ್ ಟು ಫೈಂಡ್ C. ಅರ್ಥ ಆಯ್ತಾ? ಇಷ್ಟೇ ಕ್ವಶನ್ಸು ಆರಾಮಾಗಿ ಮಾಡ್ಬೋದು. ಇದೇ ಫಾರ್ಮುಲಾಸ್ ಮೇಲೆ ಬೇಸ್ ಆಗಿರುತ್ತೆ. ಅರ್ಥ ಆಯ್ತಾ? ಲೆಟ್ಸ್ ಸಿ ಸಮ್ ಕ್ವಶನ್ಸ್ ನಾವು. ಸೊ ಇಷ್ಟೇ ಸಿಂಪಲ್ ಫಾರ್ಮುಲಾಸು. ಮತ್ತೆ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ಗಿವನ್ ಆಲ್ ದ ವಿಡಿಯೋಸ್ ಇನ್ ಒನ್ ಶಾರ್ಟ್ ಲೆಕ್ಚರ್ಸ್. ಎಲ್ಲ ಲೆಕ್ಚರ್ಸು ಮ್ಯಾಕ್ಸಿಮಮ್ 1 hour, 45 minutes, 1 hour ಅಷ್ಟೇ ಇರೋದು. ಯಾವುದಾದ್ರೂ 3 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿ. ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಾನು ಒಂದು 12 to 13 ಕ್ವಶನ್ಸ್, 12 to 13 ಐ ಥಿಂಕ್ ನನ್ನ ಪ್ರಕಾರ 18 ಕ್ವಶನ್ಸ್ ಟೀಚ್ ಮಾಡಿರ್ತೀನಿ. ಮೋರ್ ಆರ್ ಲೆಸ್ ಸೇಮ್ ಆರ್ ಸಿಮಿಲರ್ ಟೈಪ್ ಕ್ವಶನ್ ಬರುತ್ತೆ. ನ್ಯೂಮರಿಕಲ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಅರ್ಥ ಆಯ್ತಾ? ದಿಸ್ ಅ ವೆರಿ ಫೇಮಸ್ ಕ್ವಶನ್ಸ್. ಗಿವನ್ ವೋಲ್ಟೇಜ್ ನೆನ್ಪಿಟ್ಕೊಳ್ಳಿ, ಅಂಟಿಲ್ ಅನ್ಲೆಸ್ ಇಟ್ ಈಸ್ ಮೆನ್ಷನ್. ಅವರು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅದು ಪೀಕ್ ವೋಲ್ಟೇಜು. ಒಂದು ವೇಳೆ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬಂದು RMS. ದಟ್ ವೋಲ್ಟೇಜ್ ಇಸ್ ಬೇಸಿಕಲಿ RMS ವೋಲ್ಟೇಜ್. ದೇ ಆಸ್ಕಿಂಗ್ ಡಿಪೆಂಡೆನ್ಸ್, ಸೇಮ್ ಥಿಂಗ್. ಇಂಪಿಡೆನ್ಸ್ ಕೇಳ್ತಾರೆ, ಫೇಸ್ ಡಿಫ್ರೆನ್ಸ್ ಕೇಳ್ತಾರೆ, ಪವರ್ ಫ್ಯಾಕ್ಟರ್. ವೆರಿ ಒನ್ ಆಫ್ ದ ಫೇಮಸ್ ಕ್ವಶನ್, ವೆರಿ ಕಾಮನ್ ಕ್ವಶನ್ ಆಸ್ಕ್ಡ್ ಇನ್ ಎಕ್ಸಾಮ್. ಸೊ ವೋಲ್ಟೇಜ್ ಕೊಟ್ಟಿದ್ದಾರೆ, ಫಸ್ಟ್ ಗಿವನ್ ಡೇಟಾ ಬರೀರಿ ಪ್ಲೀಸ್. ದಯವಿಟ್ಟು ಯೂನಿಟ್ಸ್ ಬರೀಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೆಲ್ಲ ಮರ್ತೋಗಿದ್ದರೆ ನನಗೆ ಕ್ಷಮಿಸಿ. ಸೊ ಯು ಹ್ಯಾವ್ ಟು ರೈಟ್ ದ ಯೂನಿಟ್ಸ್ ಎವ್ರಿವೇರ್. ಸೊ ಗಿವನ್ ಡೇಟಾ, ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ XL ಕ್ಯಾಲ್ಕುಲೇಟ್ ಮಾಡಿ, XC ಕ್ಯಾಲ್ಕುಲೇಟ್ ಮಾಡಿ. ವೆರಿ ಸಿಂಪಲ್. 2πfl ವೆರಿ ಫೇಮಸ್. ಕ್ಯಾಲ್ಕುಲೇಷನಲ್ಲಿ 2 × 50 100 ತೊಗೊಳ್ಳಿ. 100 × 3.4 314. ಇದೆಲ್ಲದಕ್ಕೂ ಇದೇ 314 ಬರುತ್ತೆ. 314 ಇಂಟು ಬೇಸಿಕಲಿ L. ಸೇಮ್ ಇದೇ ರೀತಿ 314 ಇಂಟು ಯು ವಿಲ್ ಗೆಟ್ C ಹಿಯರ್ ನಾವು. ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಡೈರೆಕ್ಟ್ ಕ್ವಶನ್ಸ್ ಇದು. ಅವ್ರು tan phi ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೀವು ಪವರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕೆಲವೊಂದು ಕ್ವಶನಲ್ಲಿ ಅವರು ನಿಮಗೆ 5 ಕೊಟ್ಟಿರ್ತಾರೆ, ನೀವು XC ಮತ್ತು XLನ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಮತ್ತೆ ಇನ್ನೊಂದು ಬಿಫೋರ್ ದಿಸ್ ಐ ವಾಂಟ್ ಟೆಲ್ ಯು ಆಲ್ಸೋ, ಮತ್ತೆ ಹೇಳ್ತಾ ಇದ್ದೀನಿ, ದ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನ್ಯೂಮರಿಕಲ್ಸಲ್ಲಿ ಐ ಹ್ಯಾವ್ ನಾಟ್ ಟೇಕನ್ ದ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್, ಬಟ್ ಐ ಹ್ಯಾವ್ ಟೇಕನ್
ಸೊ ಅದ್ರ ಸಪ್ರೇಟ್ ಒಂದು ವಿಡಿಯೋ ಇದೆ, ಕಂಪ್ಲೀಟ್ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಅಂತ. ನಾನು ಎಲ್ಲ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸು ಒಂದೇ ಶಾರ್ಟಲ್ಲಿ ಒಂದೇ ವಿಡಿಯೋಲ್ಲಿ ಮಾಡಿದ್ದೀನಿ. ಐ ಗಿವ್ ದಟ್ ವಿಡಿಯೋ ಆಲ್ಸೋ, ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಅಲಾಂಗ್ ವಿತ್ ಆಲ್ ದ ಒನ್ ಶಾರ್ಟ್ಸ್. ಅರ್ಥ ಆಯ್ತಾ? ಅದಾದಮೇಲೆ ದೇ ಸಮ್ ಮೋರ್ ಕ್ವಶನ್ಸ್ ವೇ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಡೈರೆಕ್ಟ್ಲಿ. ಸಮ್ಟೈಮ್ ದೇ ಆಸ್ಕ್ ಯು ಕ್ಯಾಲ್ಕುಲೇಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಅಂತ ಕೇಳ್ತಾರೆ. ಸೊ ಎಫ್ ನಾಟ್ ಇಸ್ ಈಕ್ವಲ್ ಟು 1/2π√LC, ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾಸ್ ಅಂಡ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಅದೇ ರೀತಿ ಅಟ್ ರೆಸೊನೆನ್ಸ್ ವಾಟ್ ವಿಲ್ ಹ್ಯಾಪನ್, ಕಂಡೀಷನ್ ನೆನ್ಪಿಟ್ಕೊಳ್ಳಿ, XC ಈಸ್ ಈಕ್ವಲ್ ಟು XL ಫಾರ್ ರೆಸೊನೆನ್ಸ್. XC ಈಸ್ ಈಕ್ವಲ್ ಟು XL ಆಗಿರುತ್ತೆ. ಆ್ಯಂಡ್ ಅಗೇನ್ ಸೊ ಯು ಕ್ಯಾನ್ ಗೆಟ್ ದ ವ್ಯಾಲ್ಯೂಸ್. ಆ್ಯಂಡ್ ಪವರ್ ಕೇಳಿದ್ರೆ VRMS ಇಂಟು IRMS ಈ ಥರ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಾಂದ್ರೆ ಈವನ್ ಇಫ್ ಯೂಸ್ I² ಇಂಟು R, ಯು ವಿಲ್ ಗೆಟ್ ದ ಆನ್ಸರ್ ಸೇಮ್, 40.3 ಹೋಲ್ ಸ್ಕ್ವೇರ್ ಇಂಟು R, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಐ ಥಿಂಕ್ ಪವರ್ ಯೂನಿಟ್ ಇಸ್ ನಾಟ್ ಜೂಲ್ಸ್, ವ್ಯಾಟ್ ಮಕ್ಕಳ ಇದು. ಇಟ್ಸ್ ವ್ಯಾಟ್, 8112 ವ್ಯಾಟ್ ಆರ್ 8.12 ಕಿಲೋ ವ್ಯಾಟ್ ಅಂತ ನೀವು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಡೈರೆಕ್ಟಾಗಿ ಸೊ W0 ಅಗೇನ್ ದೇ ವಿಲ್ ಗಿವ್ ಯು ಬೇಸಿಕಲಿ LNC ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ, tan phi ಕ್ಯಾಲ್ಕುಲೇಟ್ ಮಾಡಿ, ಅದಾದಮೇಲೆ ರೆಸೊನೆನ್ಸಲ್ಲಿ ಏನು R ಏನಾಗಿರುತ್ತೆ, ಪವರ್ ಫ್ಯಾಕ್ಟರ್ ಏನು ಅಂದ್ಬಿಟ್ಟು. ಆ್ಯಂಡ್ ಮಾಡೆಲ್ ಪೇಪರ್ ಒಳ್ಳೆ ಕ್ವಶನ್ ಇತ್ತು. ದೇ ಆರ್ ಗಿವನ್ ಸಮ್ಟೈಮ್ಸ್ ಏನು ಗೊತ್ತಾ, XC ಮತ್ತು XL ಈಕ್ವೇಷನ್ ಡೆವಲಪ್ ಮಾಡೋಕ್ಕಾಗುತ್ತೆ. ನಾವು XC ಮತ್ತು XL ಈಕ್ವೇಷನ್ ಡೆವಲಪ್ ಮಾಡಿಬಿಟ್ಟು ಫೈಂಡ್ ಮಾಡೋಕ್ಕಾಗುತ್ತೆ. ಎನಿವೇರ್ ಮಕ್ಕಳೇ, ಐದರ್ ಕ್ವಶನ್ಸ್ ವಿಲ್ ಬಿ ಆಫ್ ಡೈರೆಕ್ಟ್ಲಿ ಫೈಂಡ್ ದ ಇಂಪಿಡೆನ್ಸ್, ಫೈಂಡ್ ದ ಪವರ್ ಫ್ಯಾಕ್ಟರ್, ಫೈಂಡ್ ದ tan phi ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಟ್ವಿಸ್ಟ್ ಅಂದರೆ ಸ್ವಲ್ಪ ಏನು ಅಷ್ಟೊಂದೇನಿಲ್ಲ. ಫೈ ಕೊಟ್ಬಿಟ್ಟು XC ಮತ್ತು XL ಈಕ್ವೇಷನ್ನ ಡೆವಲಪ್ ಮಾಡೋಕ್ಕಾಗುತ್ತೆ. ಐ ಹ್ಯಾವ್ ಡನ್ ಸೇಮ್ ಕ್ವಶನ್ ಫಾರ್ ಮಾಡೆಲ್ ಪೇಪರ್. ಮಾಡೆಲ್ ಪೇಪರ್ ಬಂದಿತ್ತು, ಅದೇ ಟೈಪ್ 2 ಕ್ವಶನ್ ತೊಗೊಂಡ್ಬಿಟ್ಟು ನಾನು ಮಾಡಿದ್ದೀನಿ ಒನ್ ಶಾರ್ಟಲ್ಲಿ. ಅರ್ಥ ಆಯ್ತಾ? ಅಟ್ಲೀಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸ್ಬೇಕು ನೀವು. ಆಲ್ಟರ್ನೇಟಿಂಗ್ ಕರೆಂಟ್ಸ್ ನ್ಯೂಮರಿಕಲ್ಸ್ನ 100% ನೋಡ್ಕೊಳ್ಳಿ, ಬಿಕಾಸ್ ದಟ್ಸ್ 100% ಕ್ವಶನ್ ಬರುತ್ತೆ. ಈವನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಅದಾದಮೇಲೆ ಕಮಿಂಗ್ ಟು ಕರೆಂಟ್ ಎಲೆಕ್ಟ್ರಿಸಿಟಿ, ಸಿಂಪಲ್ ಮಕ್ಕಳೇ, ಓಮ್ಸ್ ಲಾ ಫಾರ್ಮುಲಾಸ್ ಗೊತ್ತಿರಬೇಕು. ಇದು I ಈಸ್ ಈಕ್ವಲ್ ಟು AN VD. ಇದ್ರ ಮೇಲೆ ಫಾರ್ಮುಲಾಸ್ ಡೈರೆಕ್ಟಾಗಿ ಕೇಳ್ತಾರೆ. I ಕ್ಯಾಲ್ಕುಲೇಟ್ ಮಾಡಿ, VD ಕ್ಯಾಲ್ಕುಲೇಟ್ ನಿಮ್ಮ ಮಾಡೆಲ್ ಪೇಪರ್ಲು ಕೇಳಿದ್ದಾರೆ. ಅದಾದಮೇಲೆ ನಂತರ ದೆನ್ ಯು ಹ್ಯಾವ್ ಟು ಫೈಂಡ್ ಕ್ವಶನ್ಸ್ ಇದ್ರ ಮೇಲೆ ಕೇಳ್ತಾರೆ. ತುಂಬ ಡೈರೆಕ್ಟಾಗಿ ಈ ಥರ ಕೇಳಿಲ್ಲ, ಇಟ್ಸ್ ವೆರಿ ಲೆಸ್. ಅದಾದಮೇಲೆ ಕ್ವಶನ್ ಬೇಸ್ಡ್ ಆನ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್, KCL ಮತ್ತು KVL. ಅರ್ಥ ಆಯ್ತಾ? ಒಂದು ವೇಳೆ KCL ಮತ್ತು KVL ಬಂದರೆ ನಾನು ಹೇಳೋದು ಸ್ವಲ್ಪ ಲಾಸ್ಟಲ್ಲಿ ಟ್ರೈ ಮಾಡಿ ಕ್ವಶನ್ ಮಾಡೋಕ್ಕೆ, ಬಿಕಾಸ್ ಯಾಕೆಂದರೆ ಇದು ಲೆಂತ್ ಇರುತ್ತೆ, ಅವ್ರು ಯೂಸ್ ಕ್ರೇಮರ್ಸ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ದಿಸ್ ಒನ್ ಕ್ವಶನ್, ಇದು ಒನ್ ಟೈಪ್ ಆಫ್ ಕ್ವಶನ್. ಇನ್ನೊಂದು 1, 3, 4, 5 ಬರುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ ನಾರ್ಮಲ್ ನಿಮ್ಗೊಂದು ಸರ್ಕ್ಯೂಟ್ ಕೊಟ್ಬಿಟ್ಟು ಅದನ್ನೇ ಆ 3 ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ ಒನ್ ಶಾರ್ಟ್ ಲೆಕ್ಚರಲ್ಲಿ. 3 ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. ಇದು ಒನ್ ಆಫ್ ದ ಕ್ವಶನ್ಸ್ ವೆರಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ IG ವ್ಯಾಲ್ಯೂ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ದ ರೂಲ್. ಯುವರ್ KCL KVL ಅಪ್ಲೈ ಮಾಡಿಕೊಂಡು ಯು ಹ್ಯಾವ್ ಡೆವಲಪ್ ದ ಈಕ್ವೇಷನ್ಸ್ ಫಾರ್ ಬೋತ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೆಟ್ ದ I1 ಆ್ಯಂಡ್ I0 ವ್ಯಾಲ್ಯೂಸ್. ಡೋಂಟ್ ವರಿ, ಈ PDF ನಾನು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀನಿ. ಇದೇ PDF ಎಕ್ಸಾಕ್ಟ್ಲಿ ನಾನು ನಿಮ್ಗೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ನಾನು ಪ್ರತಿಯೊಂದು ಬರ್ಕೊಂಡು ಕೂತ್ಕೊಂಡ್ರೆ ಇಟ್ ಟೇಕ್ ಲಾಟ್ ಆಫ್ ಟೈಮ್, ರೈಟ್? ಸೊ ಈ ರೀತಿ ದಿಸ್ ಇಸ್ ವೆರಿ ಸಿಂಪಲ್. ಆ್ಯಂಡ್ ಕ್ರೇಮರ್ಸ್ ನೆನ್ಪಿಟ್ಕೊಬೇಕು ನೀವು. ದಿಸ್ ರೂಲ್ ಇಸ್ ವೆರಿ ವೆರಿ ಸಿಂಪಲ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ D ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋತ್ತೆ ನೀವು. ಆ D ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಈಕ್ವೇಷನ್ ಬೇಕೋ ದಟ್ ಡಿವೈಡೆಡ್ ಬೈ ಪರ್ಟಿಕ್ಯುಲರ್. ಫಾರ್ ಎಕ್ಸಾಂಪಲ್ ಯು ವಾಂಟ್ IG ಅಲ್ವಾ, ಸೊ ರೀಪ್ಲೇಸ್ ಆಲ್ IG ಟರ್ಮ್ಸ್ ವಿತ್, ಫಾರ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ಯುವರ್ 0, 0, 2 ಈಕ್ವೇಷನ್ ಯಾವ್ದು ಬರುತ್ತೆ ನಿಮಗೆ. ಸೊ ಯು ಹ್ಯಾವ್ ದಿಸ್ ಫಸ್ಟ್ ಈಕ್ವೇಷನ್ 0, 0, 0, 2. ಸೊ ಅದನ್ನು ರೀಪ್ಲೇಸ್ ಮಾಡಿದ್ರೆ ನಿಮಗೆ 0, 0, 2 ಬರುತ್ತೆ. ಯಾವ ಈಕ್ವೇಷನ್ ಬೇಕೋ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗುತ್ತೆ ನೀವು. ಸೊ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ D. ಅದಾದಮೇಲೆ ನಿಮ್ಗೆ ಯಾವ ಈಕ್ವೇಷನ್ ಬೇಕೋ ಅದರಲ್ಲಿ ಯು ಹ್ಯಾವ್ ಟು ರೀಪ್ಲೇಸ್ ವಿತ್ ದಿಸ್ ಲಾಸ್ಟ್ ಟರ್ಮ್ಸ್ 0, 0, 2. ಅರ್ಥ ಆಯ್ತಾ? 0, 0, 2 ರಿಪ್ಲೇಸ್ ಮಾಡಿದ್ರೆ ನಿಮಗೆ IG ಬರುತ್ತೆ. ಆ್ಯಂಡ್ IG ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಡಿವೈಡ್ ಬೈ ದಟ್ ವ್ಯಾಲ್ಯೂ, ಶುಡ್ ಡೂ ಇಟ್, ವಿಲ್ ಗೆಟ್ ದ ಆನ್ಸರ್. ಅದೇ ರೀತಿ ಕೆಲವೊಂದು ಸತಿ I1 I2 ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. I1 I2 IG ಕ್ಯಾಲ್ಕುಲೇಟ್ ಮಾಡಿ ಅಂದ್ಬಿಟ್ಟು. ಸೊ ಆ ಥರ ಒಂದೇ ಒಂದು ಸಿಂಪಲ್ ಕ್ವಶನ್ ನಾನು ಮಾಡಿಸಿದ್ದೀನಿ ನಿಮಗೆ ರೇ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ, ಅದನ್ನು ನೀವು ನೋಡ್ಕೊಬೋದು. ಅದೇ ನಾನು ಟೈಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ, ಯಾವ ಥರ ಟೈಪ್ಸ್ ಕ್ವಶನ್ಸ್ ಕೇಳ್ಬೋದು ಅಂದ್ಬಿಟ್ಟು. ಅರ್ಥ ಆಯ್ತಾ? ಇದು ಒನ್ ಟೈಪ್ ಆಫ್ ಕ್ವಶನ್ ಎಕ್ಸಾಮಲ್ಲಿ ಕೇಳ್ತಾರೆ. ಅದಾದಮೇಲೆ ಸೊ ದಿಸ್ ಕ್ವಶನ್ ಇಸ್ ರಿಪೀಟೆಡ್ ಕಪಲ್ ಆಫ್ ಟೈಮ್ಸ್. ಈವನ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸಲ್ಲಿ ಕೇಳಿದ್ದಾರೆ, ನಿಮ್ಮ ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ 8 volts, 1 volt, 10 volt, 8 volt and 1 ohm and 10 volts and 2 ohms are current in parallel such a way that they send the currents in the same direction. Extension 20 ohm. Find the current. Same thing ಮಕ್ಕಳು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ಐದರ್ ದಿಸ್ ಕ್ವಶನ್ ಆಲ್ಸೋ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ದ KCL and KVL, ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಈಸಿ. ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ EMF ಆಫ್ ಬೋತ್ ದ ವೋಲ್ಟೇಜಸ್, ಯು ವಿಲ್ ಗೆಟ್ ದಿಸ್ ಆ್ಯಂಡ್ ಕ್ಯಾಲ್ಕುಲೇಟ್ R ಈಕ್ವಲೆಂಟ್. ಅದಾದಮೇಲೆ ನಂತರ ಕರೆಂಟ್ ಈಸಿಲಿ ಫೈಂಡ್ ಮಾಡ್ಬೋದು. ಕರೆಂಟ್ ಈಸ್ ಈಕ್ವಲ್ ಟು ಟೋಟಲ್ E ಈಕ್ವಲೆಂಟ್ ಡಿವೈಡೆಡ್ ಬೈ R ಪ್ಲಸ್ R. ಸಿಂಪಲ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು V ಇಂಟು I ಇಂಟು R. I ಬರುತ್ತಲ್ವ ಇಂಟು R. ಇದನ್ನು ವಿ ಕ್ಯಾನ್ ಆಲ್ಸೋ ಡೂ ಬೈ ಯೂಸಿಂಗ್ KCL and KVL, ಬಟ್ ಅದು KVL ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾವು, ಬಟ್ ಅದು ಬೇಡ. ಡೈರೆಕ್ಟಾಗಿ E ಈಕ್ವಲೆಂಟ್ R ಈಕ್ವಲೆಂಟ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಆಲ್ಸೋ ಆಸ್ನೆ ಮಾಡೆಲ್ ಪೇಪರ್. ಅರ್ಥ ಆಗ್ತಾ ಇದೆಯಾ? ಯಾರು ಮತ್ತೆ ಕಮೆಂಟ್ ಮಾಡಬೇಡಿ ಸರ್ ನೀವು ಫಾಸ್ಟಾಗಿ ಹೇಳ್ತಾ ಇದ್ದೀರಿ ಅಂದ್ಬಿಟ್ಟು. ನಿಮ್ಮ ಎಕ್ಸಾಮಿನ ಕೆಲವೇ ಗಂಟೆಗಳು, ಐ ಥಿಂಕ್ ಇನ್ನೊಂದು 10 ಅಲ್ಲ, ಒಂದು 15-16 hours ಇದೆ ಅಷ್ಟೇ. ಆಯಿತಾ?
ಕಾಪರ್ ವೈರ್ ಆಫ್ ಎ ಲೆಂತ್ ನೋಡಿ, ಈ ಥರ ಕ್ವಶನ್ಸ್ ತುಂಬ ಸ್ಟ್ರೇಟ್ ಫಾರ್ವರ್ಡ್. ಐ ಈಸ್ ಈಕ್ವಲ್ ಟು ಎನ್ ಇ ವಿ ಡಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಜೆ ಈಸ್ ಈಕ್ವಲ್ ಸಿಗ್ಮಾ ಕರೆಂಟ್ ಡೆನ್ಸಿಟಿ ಮೇಲೆ ಕೇಳ್ತಾರೆ. ಡೈರೆಕ್ಟ್ ಫಾರ್ಮ್ಲಾ ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡ್ತಾರೆ. ಲೆಂತ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ, ಸೊ ವಿ ಕ್ಯಾನ್ ಫೈಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಫೈಂಡ್ ಮಾಡ್ಬೋದು. ಅದಾದಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಕೊಟ್ಟಿದ್ದಾರೆ ನಿಮಗೆ. ಅದಾದಮೇಲೆ ಕರೆಂಟ್ ಡೆನ್ಸಿಟಿ ಕೇಳ್ತಾರೆ. ಕರೆಂಟ್ ಡೆನ್ಸಿಟಿ ಅಂದರೆ ಜೆ ಈಸ್ ಈಕ್ವಲ್ ಟು ಐ ಡಿವೈಡ್ ಬೈ ಎ, ಸಿಂಪಲ್ ಅಲ್ವಾ. ಜೆ ಈಸ್ ಈಕ್ವಲ್ ಟು ಐ ಕೊಟ್ಟಿದ್ದಾರೆ ನಿಮಗೆ. ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೈ ಇಂಟು ಆರ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ ಮುಗೀತು. ಅದಾದಮೇಲೆ ಅಂತ ಕರೆಂಟ್ ಡ್ರಿಫ್ಟ್ ವೆಲಾಸಿಟಿ ಕೇಳಿದ್ರೆ ಯಾವ ಫಾರ್ಮುಲಾ, ಒಂದು ನಮಗೆ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಈಸ್ ಈಕ್ವಲ್ ಟು 2 ಫಾರ್ಮುಲಾ ಇದೆ. ಸೊ ವಿ ಡಿ ಈಸ್ ಈಕ್ವಲ್ ಟು ನಮಗೆ ಇ ಟೌ ಬೈ ಎಮ್ ಇದೆ, ಡಿಪೆಂಡಿಂಗ್ ಆನ್ ವಾಟ್ ಈಸ್ ಗಿವನ್. ಅವ್ರ ಎಕ್ಸಾಮ್ಲಿ ಅಂದರೆ ನಿಮಗೆ ರಿಲ್ಯಾಕ್ಸೇಷನ್ ಟೈಮ್ ಕೊಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟು ಈ ಥರ ಕೊಟ್ಟಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ನಿಮಗೆ ಒಂದು ವೇಳೆ ನಂಬರ್ ಆಫ್ ಡೆನ್ಸಿಟಿ ಕೊಟ್ಟು ಚಾರ್ಜ್ ಗೊತ್ತಿರುತ್ತೆ ನಮಗೆ 1.6 × 10⁻⁹ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ. ಮೋಸ್ಟ್ ಆಫ್ ಅ ಟೈಮ್ ನಾನು ನೋಡಿದಂಗೆ ಎಲ್ಲ ಕ್ವಶನ್ ಪೇಪರಲ್ಲೂ ನಿಮ್ಗೆ ಈ ರೀತಿ ಕ್ವಶನ್ ಇದ್ರ ಬೇಸ್ ಮೇಲೆ ವಿ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಾ? ಸಿಂಪಲ್ ನೋಡಿ, ಜೆ ಈಸ್ ಈಕ್ವಲ್ ಟು ಐ ಬೈ ಎ, ವಿ ಡಿ ಈಸ್ ಈಕ್ವಲ್ ಟು ಈ ಥರ ಫಾರ್ಮುಲಾ. ಅದಾದಮೇಲೆ ಟೈಮ್ ಟೇಕನ್ ರಿಲ್ಯಾಕ್ಸೇಷನ್ ಟೈಮ್ ಕೇಳ್ತಾ ಇದ್ದಾರೆ. ಟೈಮ್ ಟೇಕನ್ ಈಸ್ ಈಕ್ವಲ್ ಟು ದಿಸ್ ಡಿವೈಡ್ ಬೈ ಟೈಮ್ ಟೇಕನ್ ಲೆಂತ್ ಡಿವೈಡೆಡ್ ಬೈ ಇಟ್ಸ್ ವೆಲಾಸಿಟಿ ವಿ ಡಿ. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು ಇಷ್ಟೇ, ನಾನು ಎಲ್ಲದರಲ್ಲೂ ಒಂದು 2-3 ಕ್ವಶನ್ ತೊಗೊಂಡು ಬೇರೆ ಟೈಪ್ಸು ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅದಾದಮೇಲೆ ನಂತರ ರೇ ಆಪ್ಟಿಕ್ಸ್ ನೋಡಿ, ಇವೆರಡು ಚಾಪ್ಟ್ರಲ್ಲಿ ಕನ್ಫರ್ಮ್ ಕ್ವಶನ್ ನಿಮ್ಗೆ ಬರುತ್ತೆ. ಅಟ್ಲೀಸ್ಟ್ ಇವೆರಡು ಚಾಪ್ಟರ್ಸು 1 ಶಾರ್ಟ್ ಲೆಕ್ಚರ್ಸ್ ವಿತ್ ಮಾಡೆಲ್ ಪೇಪರ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಶಾರ್ಟ್ ಲೆಕ್ಚರ್ಸ್ ವಿತ್ ಮಾಡೆಲ್ ಪೇಪರ್ಸ್. ನಂದು 1 ಶಾರ್ಟ್ ಲೆಕ್ಚರ್ಸ್ ಇದೆ ಪ್ಲಸ್ ಮಾಡೆಲ್ ಪೇಪರ್ ನ್ಯೂಮರಿಕಲ್ ಜಸ್ಟ್ ಮುಗಿಸ್ಬಿಟ್ರೆ ಸೇಮ್ ಆರ್ ಸಿಮಿಲರ್ ಟೈಪ್ ಆಫ್ ನ್ಯೂಮರಿಕಲ್ಸ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಇವೆಲ್ಲ ಫೇಮಸ್ ಈಕ್ವೇಷನ್ಸು, ಆರ್ ಇಸ್ ಈಕ್ವಲ್ ಟು 2f ಆ್ಯಂಡ್ ಎನ್ ಇಸ್ ಈಕ್ವಲ್ ಟು ಸ್ನೆಲ್ಸ್ ಲಾ. ಅದಾದಮೇಲೆ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಮಗೆ. ಸೊ ಕೋನ್ ಆಫ್ ಎಲಿಮಿನೇಷನ್ ಮೇಲೆ ಆ್ಯಂಡ್ ಸೈನ್ ಎಸ್ ಕ್ರಿಟಿಕಲ್ ಆ್ಯಂಗಲ್. ಮೋಸ್ಟ್ ಆಫ್ ಅ ಟೈಮ್ ಕ್ವಶನ್ಸ್ ಬೇಸ್ಡ್ ಆನ್ ಯುವರ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಅದೊಂದು ತುಂಬ ಇಂಪಾರ್ಟೆಂಟು. ಅದಾದ್ಮೇಲೆ ಪ್ರಿಸಮ್ ಫಾರ್ಮುಲಾ. ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ರೀಸೆಂಟ್ಲಿ ಅಂತ ಹೇಳಿದ್ರೆ ಮಕ್ಕಳೇ, ಒಂದು ಯು ಹ್ಯಾವ್ ಟು ಡೈರೆಕ್ಟ್ಲಿ ಅವ್ರು F1 F2 ಕೊಟ್ಟಿರ್ತಾರೆ ನಿಮಗೆ. ಅದು ಗ್ಲಾಸ್ದು ಒಂದು ಫಾರ್ ಎಕ್ಸಾಂಪಲ್ ನೀವು ಗ್ಲಾಸ್ ತೊಗೊಂಡ್ರೆ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇರುತ್ತೆ, ಅದು ಕೊಟ್ಟಿರ್ತಾರೆ ನಿಮಗೆ. ಡೈರೆಕ್ಟಾಗಿ ಫೋಕಲ್ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ಹೇಳ್ತಾರೆ. ಅದಾದಮೇಲೆ ಇದನ್ನು ತೊಗೊಂಡೋಗ್ಬಿಟ್ಟು ನಾನು ನೀರಲ್ಲಿ ಇರ್ತೀನಿ, ಆಯಲ್ಲಿ ಇರ್ತೀನಿ, ಇನ್ನೇನೋ ಕೆರೆಯಲ್ಲಿ ಇರ್ತೀನಿ, ಎಲ್ಲ ಇರ್ತೀನಿ ಅಂತ ಏನೋ ಹೇಳ್ತಾರೆ ಅವರು. ಅದಾದಮೇಲೆ ಅದರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿರ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ವಾಟರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅರ್ಥ ಆಯ್ತಾ? ಸೊ ಯು ನೋ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಆ್ಯಂಡ್ ಯು ನೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್, ಎರಡು ಕೊಟ್ಟಿರ್ತಾರೆ ನಿಮಗೆ. ದೆನ್ ದೇ ಆಸ್ಕ್ ಯು ವಾಟ್ಸ್ ದ ಚೇಂಜ್ ಇನ್ ದ ಫೋಕಲ್ ಲೆಂತ್, ಫೋಕಲ್ ಎಷ್ಟು ಚೇಂಜ್ ಆಯಿತು ಅಂತ ಹೇಳ್ತಾರೆ. ಇದು ಕಾಮನ್ ಕ್ವಶನ್ ಆಗ್ಬಿಟ್ಟಿದೆ. ಅದೇ ಕ್ವಶನ್ ಸೇಮ್ ಥಿಂಗ್, ಇದನ್ನು ಪ್ರಿಸಮ್ ತೊಗೊಂಡೋಗ್ಬಿಟ್ಟು ನೀರಲ್ಲಿ ಇರ್ತಾರೆ, ಇನ್ನೊಂದೆಲ್ಲ ಇರ್ತಾರೆ, ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿರ್ತಾರೆ ನಿಮಗೆ, ಅದು ರಿಫ್ರಾಕ್ಟಿವ್ ಇಂಡೆಕ್ಸು. ಆಗೇನು ಹೇಳ್ತಾರೆ ಅವ್ರು, ಏನಾಗುತ್ತೆ ಕ್ರಿಟಿಕಲ್, ಏನಾಗುತ್ತೆ ಆ್ಯಂಗಲ್, ಏನಾಗುತ್ತೆ ಇದೇನಾಗುತ್ತೆ ಅಂತ ಕೇಳ್ತಾರೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸು. ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಫೈನ್ ದ ಫೋಕಲ್ ಆ್ಯಂಡ್ ಫೈನ್ ದ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಈ ಕೋನ್ ಆಫ್ ಎಲಿಮಿನೇಷನ್ ಎಲ್ಲ ನಾವು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ ಇನ್ಸರ್ಟ್ ಎಲ್ಲೋ ಒಂದು ತೊಗೊಂಡೋಗಿ ಡಿಪ್ ಮಾಡ್ತೀವಿ, ಫೋಕಸ್ ಲೆಂತ್ ಏನು ಚೇಂಜ್ ಆಗುತ್ತೆ. ಈ ಎಲ್ಲ ಟೈಪು ಕ್ವಶನ್ಸು ನಾನು ಆಲ್ರೆಡಿ ನಿಮ್ಮ ರೇ ಆಪ್ಟಿಕ್ಸ್ ಮಾಡಿಸಿದ್ದೀನಿ 1 ಶಾರ್ಟಲ್ಲಿ, ಇಲ್ಲೂ ತೊಗೊತಾ ಇದ್ದೀನಿ. ಒಂದು ನೋಡಿ, an object of height 1 mm kept in a perpendicular axis of the thin convex lens of power P ಕೊಟ್ಟಿದ್ದಾರೆ ನಿಮಗೆ. ಒಂದು ಇನ್ನೊಂದು ಮೇಜರ್ ಕ್ವಶನ್ ಬಂದು ಬೇಸ್ಡ್ ಆನ್ ದ ಲೆನ್ಸ್, based on the formulas, they'll ask you equations of the mirror equation, lens equations ಮೇಲೆ ನಿಮಗೆ they'll ask you find the nature, size and the position. ಅಂದರೆ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಅದಕ್ಕೆ ರೇ ಡಯಾಗ್ರಾಮ್ ಗೊತ್ತಿದ್ರೆ, ನಾನು ಸಿಂಪಲ್ ಆಗಿ 1 ಶಾರ್ಟ್ ಹೇಳಬೇಕಂತ ಹೇಳಿದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಡಯಾಗ್ರಾಮ್ ಹೇಳ್ಕೊಂಡು ನಿಮ್ಗೆ ಹೇಳಿದೆ, ನೀವು ಗೆಸ್ ಮಾಡ್ಬೋದು. ಬಿಯಾಂಡ್ 2f ಇದ್ದರೆ ಅದು ಡಿಪೆಂಡಿಂಗ್ ಆನ್ ದ ಫೋಕಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಇನ್ ದ ಲೆನ್ಸಸ್ 15 cm, ಫೋಕಲ್ ಎಷ್ಟು, ಫೋಕಲ್ 1/10 ಅಲ್ವಾ. ಸೊ 1/10 ತೊಗೊಂಡ್ರೆ ನಂಗೆ 10 cm ಬರ್ತಾ ಇದೆ, 0.1. So the object is placed beyond the 10. ನೋಡಿ, object is placed beyond f. When you take beyond f, sorry, between the f and 2f, ಇದ್ರ ಮಧ್ಯೆ ಇದ್ದರೆ ಏನಾಗುತ್ತೆ, ಬೇಸಿಕಲಿ ಇಮೇಜ್ ಇಸ್ ಫ್ರಮ್ ಬಿಯಾಂಡ್ 2f ಅಲ್ವಾ, ಈ ರೀತಿ. ಸೊ ಮುಂದೆ ಬಂದಷ್ಟು ಅದು ಹಿಂದೆ ಹೋಗ್ತಾ ಇರುತ್ತೆ. ಸೊ ಆನ್ಸರ್ ನಿಮಗೆ ಮೋರ್ ದ್ಯಾನ್ 20 ಬರಬೇಕು. ನೋಡಿ, ಆನ್ಸರ್ ಮೋರ್ ದ್ಯಾನ್ 20 ಬಂದಿದೆ. ಈ ರೀತಿ ಆನ್ಸರ್ನ ಗೆಸ್ ಮಾಡಬೇಕು. ಅದಾದಮೇಲೆ ಐ ಟೋಲ್ಡ್ ಯು ಹೌ ಟು ರೈಟ್ ದ ನೇಚರ್ ಎಲ್ಲ ಹೇಗೆ ಬರೀಬೇಕು ನೀವು. ಯು ಹ್ಯಾವ್ ಟು ರೈಟ್ ದ ಮ್ಯಾಗ್ನಿಫಿಕೇಶನ್. ನೆಗೆಟಿವ್ ಇದ್ದರೆ ಅದು ಇನ್ವರ್ಟೆಡ್ ಆಗಿದೆ ಅಂದ್ಬಿಟ್ಟು, ಇನ್ವರ್ಟೆಡ್ ಅಂದರೆ ರಿಯಲ್ ಇಮೇಜ್ ಅಂದ್ಬಿಟ್ಟು, ರಿಯಲ್ ಇಮೇಜು ಇನ್ವರ್ಟೆಡು ಎನ್ಲಾರ್ಜ್ಡು, ಮ್ಯಾಗ್ನಿಫಿಕೇಶನ್ ಮೋರ್ ದೆನ್ 1 ಎನ್ಲಾರ್ಜ್. ಇಫ್ ಮ್ಯಾಗ್ನಿಫಿಕೇಶನ್ ಇಸ್ ನೆಗೆಟಿವ್ ಇಟ್ ಇಸ್ ಇನ್ವರ್ಟೆಡ್ ಆ್ಯಂಡ್ ಇಟ್ ಇಸ್ ರಿಯಲ್. ಅರ್ಥ ಆಯ್ತಾ? ಇದು ಒಂದು ಟೈಪ್ ಆಫ್ ಕ್ವಶನ್. ಅಂದರೆ ಏನು, ಅದ್ರ ನೇಚರ್ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಇನ್ನೊಂದು ಟೈಪ್ ಆಫ್ ಕ್ವಶನ್ ಬಂದುಬಿಟ್ಟು ಅದನ್ನು ಹೇಳಿದಲ್ವಾ, ಡೈರೆಕ್ಟಾಗಿ ಫೋಕಲ್ ಲೆಂತ್ ಕೊಟ್ಬಿಡ್ತಾರೆ, ಲೆನ್ಸ್ ಕೊಟ್ಬಿಟ್ಟು ಅದನ್ನ ತೊಗೊಂಡೋಗಿ ನೀರಲ್ಲಿ ಕೆರೆಯಲ್ಲಿ ಇಟ್ಟಿದ್ದೀವಿ, ಅದರದ್ದು ಎಷ್ಟು ಫೋಕಲ್ ಲೆಂತ್ಗೆ ಅಂತ ಹೇಳ್ತಾರೆ ಅವರು ಸಿಂಪಲ್ ಆಗಿ. ಸೊ ಫಸ್ಟ್ ನಾರ್ಮಲ್ ಫಾರ್ಮುಲಾ ಯೂಸ್ ಮಾಡಿ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದ ಫೋಕಲ್ ಲೆಂತ್. ನೋಡಿ, ಡೈರೆಕ್ಟಾಗಿ ನಾನು ಲೆನ್ಸ್ ಮೇಕರ್ಸ್ ಫಾರ್ಮುಲಾ R1 R2 ನೆಗೆಟಿವ್ ಆಗಿರಬೇಕು, ಬಿಕಾಸ್ ಒಂದು ಪಾಸಿಟಿವ್ ಕರ್ವೇಚರ್ ಅಂದರೆ ಇನ್ನೊಂದು ಈ ಕಡೆ ಇರುತ್ತೆ, ಸೊ ಇಟ್ಸ್ ನೆಗೆಟಿವ್. ಸೊ ನಿಮ್ಗೆ NG NW ಕೊಟ್ಟಿರ್ತಾರೆ, ಡೈರೆಕ್ಟ್ಲಿ ನೀವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಯೂಸ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಕ್ವಶನ್, ತುಂಬ ಸಲ ರಿಪೀಟ್ ಆಗ್ತಾ ಇದೆ. ಡೈರೆಕ್ಟ್ಲಿ ಎಫ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೀವು.
ಅದಾದಮೇಲೆ ಇದನ್ನು ತೊಗೊಂಡೋಗಿ ನೀರಲ್ಲಿಟ್ಟಾಗ ಅದೇನಾಗುತ್ತೆ ಬೇಸಿಕಲಿ ಯು ಹ್ಯಾವ್ ಟು ಫೈಂಡ್ ದ ರೇಷಿಯೋ ಅಷ್ಟೇ ಎನ್ ವಾಟರ್ ದ ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಸ್ಟ್ಯಾಂಡರ್ಡ್ 1.5 ಗ್ಲಾಸ್ ವಾಟರ್ ಇಸ್ 1.33 ಸ್ಟ್ಯಾಂಡರ್ಡ್ ಅದು. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೊಂದು ನಿಮಗೆ ಫೋಕಲ್ ಲೆಂತ್ ಬರುತ್ತೆ. ಸೊ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ ಫೋಕಲ್ ಲೆಂತ್, ಪವರ್ ಕಡಿಮೆ ಆಗುತ್ತೆ, ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಇದರ ಡಿಫ್ರೆನ್ಸ್ ಬಂದು ಎಷ್ಟು ಅಂತ ಕೇಳ್ತಾರೆ. 60.9 centimeters, ಎ ವೆರಿ ಕಾಮನ್ ಕ್ವಶನ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಟೈಪ್ಸ್ ಆಫ್ ಕ್ವಶನ್ ದರ್ ಆಸ್ಕ್ಡ್ ಇನ್ ದಿಸ್ ಚಾಪ್ಟರ್. ಏನು ಫಸ್ಟ್ ಕ್ವಶನ್ನು ಒಂದು ನೇಚರ್ ಮೇಲೆ ಕೇಳ್ತಾರೆ, ಇನ್ನೊಂದು ಈ ಥರ ಕೇಳ್ತಾರೆ. ಇದೇ ಇನ್ನೊಂದು ಕ್ವಶನ್ ಇದೆ, ಪ್ರಿಸಮ್ ತೊಗೊಂಡೋಗಿ ನೀರಲ್ಲಿ ಹಾಕ್ತೀವಿ ಅಂದ್ಬಿಟ್ಟು, ಅದು ಒಂದು ಮಾಡಿಸಿದ್ದೀನಿ ನಾನು. ನಿಮಗೆ ಟೈಮ್ ಇದ್ದರೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ರೈಟ್. ಸೊ ನಾನು ನಿಮಗೆಲ್ಲ ಇದು ಮೇಜರ್ ಕ್ವಶನ್ಸ್ ಮಕ್ಕಳೇ. ನೆಕ್ಸ್ಟು ವೇವ್ ಆಪ್ಟಿಕ್ಸಲ್ಲಿ ನಾನು ಈ ವರ್ಷ ವೇವ್ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ ನಂಗೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ವೆನ್ ಐಮ್ ಟ್ರೈಂಗ್ ಟು ಡೂ ನ್ಯೂಮರಿಕಲ್ಸ್, ನನ್ನ 2023 ಒಂದು ವೀಡಿಯೋ ಇತ್ತು ಆಯಿತಾ, ನಾನು ನೋಡ್ತಾ ಇದ್ದೆ. ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಎವ್ರಿ ಕ್ವಶನ್ ದೇರ್ ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್. ಫಸ್ಟ್ ಎಕ್ಸ್ಪ್ಲನೇಷನ್ ಹೇಳ್ಕೊಟ್ಟು ಫಾರ್ಮುಲಾಸು, ನಂತರ ಕ್ವಶನ್ಸು ಟೈಪ್ಸ್ ಆಫ್ ಕ್ವಶನ್ ಹೇಳಿದ್ದೀನಿ. ಐ ಥಿಂಕ್ 1 hour. ಸೊ ವೇವ್ ಆಪ್ಟಿಕ್ಸ್ ಆಲ್ರೆಡಿ ಮುಗಿಸಿದ್ದೀನಿ ನಾನು. ಐ ವಿಲ್ ಗಿವ್ ದ ವಿಡಿಯೋ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಹೋಗಿ ಚೆಕ್ ಮಾಡಿ. ಅರ್ಥ ಆಯ್ತಾ? ಸೊ ಸಿಂಪಲ್ ಒಂದೇ ಒಂದು ಎಕ್ಸ್ಪೆರಿಮೆಂಟ್, ಒಂದರ ಮೇಲೆ ಕ್ವಶನ್ಸ್ ಕೇಳಿದವರು. ಒಂದು ಈ ರೀತಿ ಬ್ರೈಟ್ ಫ್ರಿಂಜು ಡಾರ್ಕ್ ಫ್ರಿಂಜ್ದು ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ, at what distance bright fringe is formed, what distance dark fringe is formed, and they ask you to find the wavelength, find the ratio of the wavelengths, find the ratio of the distances. ಈ ಥರ ಏನೋ ಕೇಳ್ತಾರೆ. ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್ಸ್, ಸ್ಮಾಲ್ ಡಿ ಇಸ್ ಬಿಟ್ವೀನ್ ದ ಸ್ಲಿಟ್ಸ್. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಅಟ್ ವಿಚ್ ಬ್ರೈಟ್ ಫ್ರಿಂಜ್ ಇಸ್ ಫಾರ್ಮ್ಡ್, ಡಿಸ್ಟೆನ್ಸ್ ಅಟ್ ವಿಚ್ ಡಾರ್ಕ್ ಫ್ರಿಂಜ್ ಇಸ್ ಫಾರ್ಮ್ಡ್. ಕಂಡೀಷನ್ ನೆನ್ಪಿಟ್ಕೊಂಡ್ರೆ ಇಲ್ಲಿ ನಾನು ತೊಗೊಂಡಿಲ್ಲ ಕ್ವಶನ್ ಅದನ್ನು. ಸೊ ಬಟ್ ಐ ವಿಲ್ ಗಿವ್ ದ ವಿಡಿಯೋ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟು ಇದೆ ಸರ್. ಅದಾದಮೇಲೆ ಕೆಪಾಸಿಟನ್ಸ್ ಮಕ್ಕಳೇ. ಸೊ ನಾನೇನು ಐ ನಾಟ್ ರೈಟ್ ದ ಫಾರ್ಮುಲಾ. ನಾರ್ಮಲ್ ಕೆಪಾಸಿಟನ್ಸ್ ಫಾರ್ಮುಲಾಸ್ ಬಂದು ನಿಮಗೆ ಈಕ್ವಲೆಂಟ್ ಕೆಪಾಸಿಟನ್ಸ್ ಸಿ ಈಸ್ ಈಕ್ವಲ್ ಟು ಈ ಕಾಂಬಿನೇಷನ್ ಆಫ್ ಕೆಪಾಸಿಟನ್ಸ್ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಸಿ ಈಸ್ ಈಕ್ವಲ್ ಟು ಎ ಎಪ್ಸ್ ನಾಟ್ ಬೈ ಡಿ. ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸಿ ಈಸ್ ಈಕ್ವಲ್ ಟು ಎ ಎಪ್ಸ್ ನಾಟ್ ಬೈ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದಾದಮೇಲೆ ವೋಲ್ಟೇಜ್ ನಾರ್ಮಲ್ ಒಂದು ನಿಮಗೆ ಕ್ಯೂಬ್ ಕೊಟ್ಬಿಟ್ಟು ವಾಟ್ಸ್ ಅ ಪೊಟೆನ್ಷಿಯಲ್ ಟು ಬ್ರಿಂಗ್ ವಾಟ್ಸ್ ದ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಎ ಟು ಡಿ ಅಲಾಂಗ್ ದ ಡಯಾಗ್ನಲ್. ಈ ಥರ ಕ್ವಶನ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಇದೊಂದು ನಾರ್ಮಲ್ ಡೈರೆಕ್ಟ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ಕ್ಯಾಲ್ಕುಲೇಟ್ ದ ಗಿವನ್ ವ್ಯಾಲ್ಯೂ, ಏರಿಯಾ ಆಫ್ ದ ಪ್ಲೇಟ್ ಕ್ಯಾಲ್ಕುಲೇಟ್ ಮಾಡಿ, ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಿ, ಎನರ್ಜಿ ಹಾಫ್ ಸಿ ವಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಇದು ಡೈರೆಕ್ಟ್ ಕ್ವಶನ್ಸು. ಅದಾದಮೇಲೆ ನಂತರ ಅದೇ ಟೋಲ್ಡ್ ಯು ಒಂದು ಸ್ಕ್ವೇರ್ ಕೊಟ್ಬಿಟ್ಟು, ಸೊ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಆ್ಯಡ್ ಮಾಡಿ. ಇಟ್ಸ್ ಅ ಸಿಂಪಲ್ ಕ್ವಶನ್. ಇದಷ್ಟು ಡೆಡ್ ಈಸಿ ಕ್ವಶನ್ ಯಾವುದೂ ಇಲ್ಲ. ಎಲ್ಲ ಆ್ಯಡ್ ಮಾಡೋಕ್ಕಷ್ಟೇ, ನೀವು ಆ್ಯಡ್ ಮಾಡಬೇಕಷ್ಟೇ ಪೊಟೆನ್ಷಿಯಲ್. ಬಟ್ ಅದೇ ರೀತಿ ನೀವು ಫೀಲ್ಡ್ ಕೇಳಿದ್ರೆ ಯು ಹ್ಯಾವ್ ಟು ಯೂಸ್ ಯುವರ್ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್. ಬಟ್ ಪೊಟೆನ್ಷಿಯಲ್ ಹಾಗಲ್ಲ, ಯು ಹ್ಯಾವ್ ಟು ಫೈಂಡ್ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಪೊಟೆನ್ಷಿಯಲ್ ಕೊಟ್ಟಾಗ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಆ್ಯಡ್ ಮಾಡಿ. +3 -5 ಇದೆಷ್ಟು ಈಸಿ ಗೊತ್ತಾ? ಆ್ಯಡ್ ಮಾಡ್ರು +3 -5 +3 ಆ್ಯಡ್ ಮಾಡಿ ಸಿಂಪಲ್ ಆಗಿ. ನೋಡಿ 3 -5 3 ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಡಿಸ್ಟೆನ್ಸ್ ಕೇರ್ಫುಲ್ ಆಗಿರ್ಬೇಕು ನೀವು. ಇದು ಸಪೋಸ್ ದೇ ಫೈಂಡಿಂಗ್ ಅಟ್ ದ ಡಿ ಅಲ್ವಾ, ಅಟ್ ಡಿ ಅಂತ ಹೇಳಿದ್ರೆ ಇದರ ಡಿಸ್ಟೆನ್ಸ್ ಬಂದು ನಿಮಗೆ 1, ಇದರ ಡಿಸ್ಟೆನ್ಸ್ 1. ಬಟ್ ಫ್ರಮ್ -5 ಇಟ್ ಇಸ್ 1/√2 ಇರುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿ ಆ್ಯಡ್ ಮಾಡಿ ಅಷ್ಟೇ. ಪೊಟೆನ್ಷಿಯಲ್ ಡಿ ಸಿಂಪಲ್. ಇನ್ಫ್ಯಾಕ್ಟ್ ನಿಮ್ಗೆ ಏನಾದರೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಥರ ಕ್ವಶನ್ ಕೊಟ್ಟರೆ ಇದರಷ್ಟು ಈಸಿ ಯಾವುದೂ ಇರೋದಿಲ್ಲ. ಇದು ಒನ್ ಟೈಪ್ ಆಫ್ ಕ್ವಶನ್. ಈ ಥರ ಇನ್ನೂ ಟೈಪ್ ಆಫ್ ಕ್ವಶನ್ ಬೇಕಂದರೆ ಅಗೇನ್ ಐ ಹ್ಯಾವ್ ಡನ್ ಒನ್ ಶಾರ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ನೋಡ್ಕೊಳ್ಳಿ. ನಿಮ್ಗೆ ಇಡೀ ಯೂಟ್ಯೂಬಲ್ಲಿ ನಾನು ಮಾಡಿರೋಷ್ಟು ವೀಡಿಯೋ ಶಾರ್ಟಾಗಿ ಎಕ್ಸಾಕ್ಟ್ಲಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಯಾರೂ ಮಾಡಿಲ್ಲ. ಅರ್ಥ ಆಯ್ತಾ? ಆದರೂ ನೀವು ಓದ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಪ್ಪದು. ದೆನ್ ಎರಡು ಆ್ಯಡ್ ಮಾಡಿ, ವಿಲ್ ಗೆಟ್ ಪೊಟೆನ್ಷಿಯಲ್ ಅಟ್ ಡಿ. ನಂತರ ಪೊಟೆನ್ಷಿಯಲ್ ಅಟ್ ಓ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಿ ಹೇಗೆ ಮಾಡ್ತೀರಾ? ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿಂದ ಎಲ್ಲದಕ್ಕೂ √2 ಇರುತ್ತೆ. ಸೊ ಡಿವೈಡ್ ಬೈ ಎಲ್ಲದಕ್ಕೂ √2 ಬರುತ್ತೆ. ಎಲ್ಲದಕ್ಕೂ ನಿಮಗೆ √2 ಬರುತ್ತೆ. ಸೊ ಐ ಆಮ್ ಟೇಕಿಂಗ್ √2 ಔಟ್ಸೈಡ್ ಇಯರ್. 6 - 5 ವಿಲ್ ಗೆಟ್ ದ ಆನ್ಸರ್. ಆರ್ ಈಸ್ 1/√2. ಎಸ್, ಬೇಸಿಕಲಿ. ಸೊ ಸಿಂಪಲ್ ಮಕ್ಕಳೇ. ಅದು ಎರಡದು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಇಂಟು ಚಾರ್ಜ್. ದಿಸ್ ಈಸ್ ಅ ವರ್ಕ್ ಡನ್. ಈ ಥರ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕೆಲವೊಂದು ಸರಿ ಕೇಳ್ತಾರೆ, ಸೊ ವಾಟ್ಸ್ ದ ಪೊಟೆನ್ಷಿಯಲ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಹಿಯರ್ ಸೊ ದಟ್ ಇಟ್ ಈಸ್ ಇನ್ ದ ಈಕ್ಲಿಬ್ರಿಯಮ್ ಆ ಥರ ಕೇಳ್ತಾರೆ ಸಿಂಪಲ್ ಆಗಿ. ಅರ್ಥ ಆಯ್ತಾ? ನೆಕ್ಸ್ಟ್ ಐ ಹ್ಯಾವ್ ಡನ್ ಆಲ್ ದೋಸ್ ಟೈಪ್ ಆಫ್ ಕ್ವಶನ್ಸ್. ಅದಾದಮೇಲೆ ನಂತರ ಒನ್ ಮೋರ್ ಟೈಪ್ ಆಫ್ ಕ್ವಶನ್ಸ್. ಇದು ಫೇಮಸ್ ಕ್ವಶನ್. ಇದು ತುಂಬ ರಿಪೀಟ್ ಆಗ್ತಾ ಇತ್ತು 21, 22, 23 ಬಿಕಾಸ್ ನಾನು ತುಂಬ ವರ್ಷದಿಂದ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಐ ಕ್ಯಾನ್ ಲಿಟ್ರಲಿ ಟೆಲ್ ಯಾವ ವರ್ಷ ಏನು ರಿಪೀಟ್ ಆಗಿದೆ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ 2 ಪಾಯಿಂಟ್ ಚಾರ್ಜಸ್ 1 nanocoulomb -1 1 meter apart positions along the line joining where the resultant potential is 0. It's a very famous question. ವೆರಿ ಫೇಮಸ್ ಕ್ವಶನ್. ಇಲ್ಲೇ ನಿಮಗೆ +1 -4 ಇದೆಯಾ, ಇದು ಇನ್ನೊಂದು ಕ್ವಶನಲ್ಲಿ +5 -5 ಇದೆಯಾ, ಇನ್ನೊಂದು ಕ್ವಶನ್ +3 -3 ಇದೆ, ಇನ್ನೊಂದು +10 +15 ಇದೆ. 4 ಕ್ವಶನ್ ಇದೇ ಸೇಮ್ ಟೈಪ್ ಮೇಲೆ. ಆ್ಯಂಡ್ ದೇ ಲಾಸ್ಟ್ ಐದರ್ ಪೊಟೆನ್ಷಿಯಲ್ ಆರ್ ಟು ಫೈಂಡ್ ಇಲ್ಲ ಪೊಟೆನ್ಷಿಯಲ್ ಕೇಳ್ತಾರೆ, ಇಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಮಾಡಬೇಕು.
ಅಂದರೆ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ಎರಡನ್ನೂ ನಾನು ತೋರಿಸ್ತೀನಿ, ಐ ಶೋ ದ ಕ್ವಶನ್. ಅವಾಗ ಗೋನ್ ಟು ಫೈಂಡ್ ದಟ್ ಮಕ್ಕಳೇ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ಆ್ಯಡ್ ಮಾಡ್ರೋ. ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್, ಪೊಟೆನ್ಷಿಯಲ್ ಯು ಹ್ಯಾವ್ ಟು ಆ್ಯಡ್ ಡ್ಯೂ ಟು ಬೋತ್ ದ ಪಾಯಿಂಟ್ಸ್. ಜಸ್ಟ್ ಆ್ಯಡ್ ಮಾಡಿ. ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ನೆನ್ನೆ ನಿಮ್ಮ ಕ್ವಶನ್ಗೆ 1/x ಡಿವೈಡೆಡ್ ಬೈ, ಸೊ ದಿಸ್ ಇಸ್ ಡಿಸ್ಟೆನ್ಸ್ ಇಸ್ ವಾಟ್ 4/1 - x ಅಷ್ಟೇ ಮುಗೀತು. ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಇಲ್ಲೇ ಬರುತ್ತೆ ನೋಡಿ. 1 - x = 4x ಆ್ಯಂಡ್ 4x ಮಸ್ಟ್ ಬಿ 5x = 1, x = 0.2. ಸಿಂಪಲ್. ಇಂದ ಸುಮ್ಮನೆ ಎಕ್ಸಾಮ್ ಸ್ಟೆಪ್ಸ್ ತೋರಿಸೋಕೆ ಈ ಥರ ಮಾಡ್ತಾ ಇದೀವಿ ಅಷ್ಟೇ. ಇನ್ನೊಂದು ಪಾಯಿಂಟು ಟುವರ್ಡ್ಸ್ ದ ಸ್ಮಾಲರ್ ಚಾರ್ಜ್, ಯು ಟೇಕ್ ಒನ್ ಮೋರ್ ಪಾಯಿಂಟ್ ಟುವರ್ಡ್ಸ್ ದ ಸ್ಮಾಲರ್ ಚಾರ್ಜ್, ಅಗೇನ್ ಯು ಕ್ಯಾಲ್ಕುಲೇಟ್ ಗೆಟ್ ಒನ್ ಮೋರ್ ಡಿಸ್ಟೆನ್ಸ್. 2 ಪಾಯಿಂಟ್ ಬರುತ್ತೆ. ಎರಡನ್ನೂ ಮಾಡಿದ್ರೆ ಮಾತ್ರ ನಿಮಗೆ ಔಟ್ ಆಫ್ ಔಟ್ ಕೊಡ್ತಾ, ಇಲ್ಲಾಂದ್ರೆ ಕೊಡೋದಿಲ್ಲ. ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟು 2 ಪಾಯಿಂಟ್ ಚಾರ್ಜ್ ಅಗೇನ್ ಹೇಳ್ವಾ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅವ್ರು ಕೇಳ್ತಾರೆ. ಲೈನ್ ಜಾಯ್ನಿಂಗ್ ಅಟ್ ದ ಮಿಡ್ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಮಿಡ್ ಪಾಯಿಂಟ್ ಎಲ್ಲ ಕೇಳ್ಬೋದು, ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಈ ಥರ ಕೇಳಿದಾಗ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೇಕು ನೀವು. ಸೊ 9 × 10⁹ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ KQ/R². ಎರಡು ಆ್ಯಡ್ ಆಗುತ್ತೆ ನೋಡಿ. ಒಂದು ಪ್ಲಸ್ಸಾ ನೋಡಿ, ಇಲ್ಲಿ ಇದು ಪ್ಲಸ್ ಇದೆಯಾ, ಇಲ್ಲಿ ಮೈನಸ್ ಇದೆಯಾ. ಇಲ್ಲಿ ಸೆಂಟ್ರಲ್ ಇಟ್ಟಾಗ ಡ್ಯೂ ಟು ಪ್ಲಸ್ ಇಟ್ ಪುಷಸ್, ಡ್ಯೂ ಟು ಮೈನಸ್ ಇಟ್ ಅಟ್ರಾಕ್ಟ್ಸ್. ಸೊ ಎರಡು ಒಂದೇ ಕಡೆ ಇರುತ್ತೆ. ಆ್ಯಡ್ ಮಾಡ್ಬೇಕು ನಾವು. KQ/R², KQ/R². K ನ ಕಾಮನ್ ತಗೊಳ್ಳಿ, ಇಲ್ಲಿ ಗೆದ್ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್. ಆ್ಯಂಡ್ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಕೀಪಿಂಗ್ ಎಟ್ ದಟ್ ಪಾಯಿಂಟ್? E = F/Q, F = EQ. EQ E ಅನ್ಕೊಟ್ರೆ Q ಅನ್ಕೊಟ್ರೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಿಮಗೆ. ಅರ್ಥ ಆಯ್ತಾ? ದೆನ್ ಓಕೆ, ಅದಾದ ನಂತರ ನೆಕ್ಸ್ಟ್ ದೇ ಆಸ್ಕ್ ಯು ಅಗೇನ್ ಸೇಮ್ ಕೈಂಡ್ ಆಫ್, ದೇ ಕ್ಯಾನ್ ಆಸ್ಕ್ ದಿಸ್ ಕ್ವಶನ್ ಫಾರ್ ಎ ಟ್ರಯಾಂಗಲ್ ಕೇಳ್ಬೋದು, ಸ್ಕ್ವೇರ್ ಕೇಳ್ಬೋದು. ಈ ಥರ ಕೊಟ್ಬಿಟ್ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಥರ್ಡ್ ಪಾಯಿಂಟ್ ಅಂತ ಕೇಳ್ತಾರೆ. ಎರಡೂ ಟೈಪ್ ಕ್ವಶನ್ ನಾನು ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ. ಇದು ಸಿಂಪಲ್ ಮಕ್ಕಳ. ಈ ಥರ ಕ್ವಶನ್ ಕೊಟ್ಟಾಗ ನೀವೇನು ಕ್ಯಾಲ್ಕುಲೇಟ್ ಮಾಡಿಸ್ಬೇಕಾಗಿಲ್ಲ. ಅಟ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು B, ದಟ್ ಇಸ್ ದಿಸ್ ಡೈರೆಕ್ಷನ್. Electric field due to this at this point is this direction, and electric field at B due to this is this direction. ಈ ಇದ್ರದ್ದು ಮತ್ತೆ ಇದ್ರ ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. √(a² + b² + 2ab cos θ. ಬಟ್ ಇಲ್ಲಿ ಆ್ಯಂಗಲ್ 90 ಇರೋದ್ರಿಂದ ನಿಮಗೆ ಸೊ cos 90 0 ಬರುತ್ತೆ. ಜಸ್ಟ್ ಇಲ್ಲಿ ಗೆಟ್ a² + b². ಇದು ಬರೋದಿಲ್ಲ ನಿಮಗೆ, a² + b² ಬರುತ್ತೆ. ಅದನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೀರೋ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡ್ಬೇಕು ನೀವು, ಅದು ರಿಸಲ್ಟೆಂಟ್ ಆಗುತ್ತೆ. ಒಂದು ವೇಳೆ ಈಕ್ವಿಲೇಟರಲ್ ಟ್ರಯಾಂಗಲ್ ಕೊಟ್ಟಾಗ ನಿಮ್ಗೆ ಇಲ್ಲೇನಾಗುತ್ತೆ, ಡ್ಯೂ ಟು this it will be in this direction, due to this it will be in this direction. ಇಲ್ಲಿ ಆ್ಯಂಗಲ್ 60 ಡಿಗ್ರಿ ಇರುತ್ತೆ ನಿಮಗೆ. a² + b² + 2ab cos 60. cos 60 is half. ನಿಮಗೆ √3a² ಬರುತ್ತೆ. ಸಿಂಪಲ್. ಸ್ಕ್ವೇರ್ ಕೊಡ್ಬೋದು, ಟ್ರಯಾಂಗಲ್ ಕೊಡ್ಬೋದು. ಅದೇ ರೀತಿ ಯು ಕ್ಯಾನ್ ಜಸ್ಟ್ ಗೆಟ್ ದ ಆನ್ಸರ್. ಸೊ ಎರಡನ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟೆಂಟ್ ಆಫ್ ED and EB ಬರುತ್ತೆ ನಿಮಗೆ. ಆ್ಯಂಡ್ ಯುಲ್ ಗೆಟ್ EC = ಯು ಆ್ಯಡ್ ಇಟ್ ಬೋತ್ ಆ್ಯಂಡ್ ಯುಲ್ ಗೆಟ್ ದ ಆನ್ಸರ್. ಅರ್ಥ ಇದೆ ಮಕ್ಕಳು? ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ಮೇಜರಾಗಿ ಯಾವ ಕ್ವಶನ್ಸ್ನ ಫೋಕಸ್ ಮಾಡಬೇಕು ಅಂತ ಹೇಳಿದೆ. ಅರ್ಥ ಆಯ್ತಾ? ಸೊ ಇದನ್ನು ಫಸ್ಟ್ ನೀವು ಮಾಡಿ. ನಾನು ಈ PDF ನಿಮ್ಗೆ ಕಳಿಸ್ಕೊಡ್ತೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಈ PDF ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟು. ಅದಾದಮೇಲೆ ಯಾವುದಾದ್ರು 3 ಚಾಪ್ಟರ್ಸು ಫಸ್ಟ್ ಮಾಡೆಲ್ ಪೇಪರ್ಸ್ ನೀವು ಮಾಡಲೇಬೇಕು ಕಂಪಲ್ಸರಿ. ಮಾಡೆಲ್ ಪೇಪರ್ಸ್ ಕ್ವಶನ್ಸು. ಆ ಮಾಡೆಲ್ ಪೇಪರ್ಸ್ ಆದಮೇಲೆ ಯಾವುದಾದ್ರೂ ಒಂದು 3 ಚಾಪ್ಟರ್ಸ್ ಒನ್ ಶಾರ್ಟ್ ಲೆಕ್ಚರ್ಸ್ ನನ್ನಿದೆ, ಅದನ್ನು ಪಿಕ್ ಮಾಡ್ಕೊಂಡು ಸಾಲ್ವ್ ಮಾಡಿ. ನ್ಯೂಮರಿಕಲ್ಸ್ ನೀವು ಚಿಂತೆ ಮಾಡೋದಿಲ್ಲ, ಆರಾಮಾಗಿ ಮಾಡ್ತೀರಾ. ಅರ್ಥ ಆಯ್ತಾ? And that's it, makle. See you tomorrow in the examination center. And bye and take care.